Hello students, welcome back to SciMath videos. It's a short video on how to fill this OMR sheet. So OMR sheet means it is called as OMR, the full form of it is optical mark reader. Okay, you know this is not manually corrected. After you fill it, it is computerized correction. Okay, so now let us go and detail it how you will write the examination this time. Most of you know it is 3 paper per day. See, if I see here mathematics, science and social. 3 different sets, and I have 3 OMR sheets. Okay, as soon as you go to the examination hall, they will give you 3 OMR sheets like this. Okay, so now they might give you all the 3 question paper immediately or maybe 1 hour after 1 hour. Okay, but the OMR sheet will be given immediately. Okay, if you see the OMR sheets here, okay, there are many register number, KCB code, candidate name, gender, the photo thing, the QR code. See, all these details you will not fill. It will be already filled with the photo. No need to take photo also. Okay, many had a confusion that should we take photos, sir? Nothing. No taking photo, nothing. Okay, this will be your name along with the name. These details will be completely filled. Okay, even if it is not filled, why to worry? You have the hall ticket and all the details will be in the hall ticket itself. But photo, it will already be stuck. Okay, each like this, it will come in your name itself. Already your photo and name and all the details will be already filled. Okay, so nothing to worry. So what you should fill? You should only fill these answers and signature. Can you see? Student signature is very important. ಇದು ನೀವು ಸಿಗ್ನೇಚರ್ ಹಾಕಿಲ್ಲ ಅಂದರೆ ನಿಮ್ಮದೇ ಅಂತ ಹೆಂಗೆ ಗೊತ್ತಾಗುತ್ತೆ? ಯಾರು ಬರಿಬೋದಲ್ವಾ? ಸ್ಟೂಡೆಂಟ್ ಸಿಗ್ನೇಚರ್ ಕೂಡ ನೋಡಿ, ಎಲ್ಲದರಲ್ಲೂ ಸ್ಟೂಡೆಂಟ್ ಸಿಗ್ನೇಚರ್ ಇದೆ. ದೆನ್ ಇಫ್ ಯು ಸಿ ರೂಮ್ ವಿಜುವಲೈಸೇಷನ್ ಸಿಗ್ನೇಚರ್, ಇದು ಇಂಪಾರ್ಟೆಂಟು. ಸೊ ಮೇಕ್ ಶ್ಯೂರ್ ವೆನ್ ಯು ಗಿವ್ ಯುವರ್ OMR ಶೀಟ್ ಟು ಯರ್ invigilator in the room, make sure that student signature and room invigilator signature of all the 3 sheets is filled. 3 sheet fill ಆಗಿರಬೇಕು. 3ಅಲ್ಲೂ ಕೂಡ your sign, room invigilator sign, ಆಯ್ತಾ, invigilator sign should be filled. Next, coming back to your OMR sheet, ಇದು ಇಲ್ಲಿ ಆನ್ಸರ್ಸ್ ಮಾರ್ಕ್ ಮಾಡೋದ್ರಲ್ಲಿ, see here, you know there is no series this time. series ಅಂದ್ರೆ ಏನು? series ಅಂದ್ರೆ ಏನಂದ್ರೆ one question paper but different sets. ಅದೇ ಕ್ವಶನ್ನು ಒಬ್ಬರಿಗೆ ಫಸ್ಟ್ ಕ್ವಶನ್ನು ಫಸ್ಟಲ್ಲೇ ಇದ್ದರೆ ಇನ್ನೊಬ್ಬರಿಗೆ ಫಸ್ಟ್ ಕ್ವಶನ್, ನಿಮ್ಮಲ್ಲಿರೋ ಫಸ್ಟ್ ಕ್ವಶನ್ ಅವನಲ್ಲಿ 5th ಕ್ವಶನಲ್ಲಿ ಇರುತ್ತೆ. ಆ ಥರ ಮಿಕ್ಸ್ ಏನು ಇರಲ್ಲ ಈ ಸತಿ. ಆಲ್ ಇನ್ ದ ಕ್ಲಾಸ್ ರೂಮ್, ಇಫ್ ದೇರ್ ಆರ್ 12 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್, ಆಲ್ 12 ಕ್ವಶನ್ಸ್ ವಿಲ್ ಬಿ ಸೇಮ್ ಆ್ಯಂಡ್ ಸೇಮ್ ಪ್ಯಾಟರ್ನ್, ಒನ್ಲಿ 1 ಸೀರೀಸ್. ಸೊ ಇಲ್ಲಿ ಸೀರೀಸ್ ಅಂತ ಇದ್ದರೆ ಇಲ್ಲಿ ಸೀರೀಸ್ ಅಂತ ಇರ್ತಾ ಇತ್ತು, ಇಲ್ಲಿ ಸೀರೀಸ್ ಏನೂ ಇಲ್ಲ. ಸೊ ಆಲ್ ದ ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್ ರೂಮ್ ವಿಲ್ ಗೆಟ್ ದ ಸೇಮ್ ಕ್ವಶನ್ ಪೇಪರ್. ನೆಕ್ಸ್ಟ್, ಇದು ನೀವು ಫಿಲ್ ಮಾಡೋಕ್ಕಲ್ಲ, ಆಬ್ಸೆಂಟ್ ಆಗಿದ್ದರೆ ಅವರೇ ಫಿಲ್ ಮಾಡ್ತಾರೆ ಇದನ್ನು. ಓಕೆ, ಇದನ್ನೇನು ನೀವು ಆಬ್ಸೆಂಟ್ ಇದೇನೋ ಇಫ್ ಆಬ್ಸೆಂಟ್ ಶೇಡ್ ಅಂತ ನೀವು ಏನಾರು ಮಾಡೋಕ್ಕೆ ಹೋಗ್ಬಿಡಿ ಇದರಲ್ಲಿ. ಓಕೆ, ಇದು ನಥಿಂಗ್. ಇಫ್ ಆಬ್ಸೆಂಟ್ ಶೇಡ್ ಇನ್ವಿಜಿಲೇಟರ್ ವಿಲ್ ಸೈನ್ ಇಟ್. ಓಕೆ, ಸೊ ದಟ್ಸ್ ಆಲ್. ನೌ ಕಮಿಂಗ್ ಟು ದ ಮೇನ್ ಪಾರ್ಟ್ ಟು ಫಿಲ್ ಇಟ್. ಹೆಂಗೆ ಫಿಲ್ ಮಾಡೋದು ಅಂತ. ಇಫ್ ಯು ಸಿ ಹಿಯರ್ 1 to 40 ಕ್ವಶನ್ ಇದೆ ಎಲ್ಲ 3 ಪೇಪರಲ್ಲೂ ಕೂಡ. 1 to 40 ಕ್ವಶನ್ ಅಲ್ವಾ. ಆಮೇಲೆ ಕಲರ್ ಕೋಡಿಂಗ್ ನೋಡಿ, ಮ್ಯಾಕ್ಸು. ಸಿ, ದಿಸ್ ಮಿಸ್ಟೇಕ್ ಇಂಟೆನ್ಷನ್ ಮಾಡಿಬಿಡ್ಬೋದು ನೀವು. ಮ್ಯಾಕ್ಸ್ ಪೇಪರ್ ಮಾಡಬೇಕಾದ್ರೆ ಮ್ಯಾಕ್ಸ್ OMR ಶೀಟ್ ಮಾತ್ರ ಇಟ್ಕೊಳ್ಳಿ, ಇನ್ನೆರಡನ್ನೂ ಆ ಕಡೆ ಇಟ್ಬಿಡಿ. ಓಕೆ, ಪಕ್ಕದಲ್ಲಿ ಇಟ್ಕೊಳ್ಳಿ. ಯಾಕೆ? ಇದ್ರ ಮೇಲೆ ಇಟ್ಬಿಡ್ತೀರಾ ಅಂದ್ಕೊಳ್ಳಿ, ಒಂದ್ರ ಮೇಲೆ ಒಂದು, ಇದ್ರ ಮೇಲೆ ಮಾರ್ಕ್ ಮಾಡಿದ್ರೆ ಅದ್ರ ಮೇಲೆ ಬೀಳೋ ಚಾನ್ಸಸ್ ಇರುತ್ತೆ, ಅದ್ರದ್ದು ಇಂಪ್ರೆಷನ್ನು. ಸೊ ಆಲ್ವೇಸ್ ಬೆಟರ್, ಕನ್ಫ್ಯೂಷನ್ ಬೇಡ. ಒಂದು ಕ್ವಶನ್ ಪೇಪರ್ ಮ್ಯಾಕ್ಸ್ ಇದ್ದರೆ ಮೇಕ್ ಶ್ಯೂರ್ ದ್ಯಾಟ್ ಮ್ಯಾಥಮೆಟಿಕ್ಸ್ ನೋಡಿ, ಕಲರ್ ಕೋಡಿಂಗ್ ನೋಡಿ, ರೆಡ್ ಇದೆ, ಇದು ನೋಡಿ, ಇದು ಗ್ರೀನ್ ಇದೆ, ಇದೊಂಥರ ನೋಡಿ, ಒಂಥರ ಬ್ರೌನ್ ಕಲರ್ ಇದೆ ಕಲರ್ ಕೋಡಿಂಗು, ಯಾವುದು ಸೈನ್ಸ್ದು. ಸೊ ಅದು ಕಲರ್ ಕೋಡಿಂಗಿಂತ ಮೇಜರ್ಲಿ ನೀವು ಮ್ಯಾಕ್ಸ್ ಸಬ್ಜೆಕ್ಟ್ಸ್ ನೋಡಿಬಿಡಿ, ಕರೆಕ್ಟಾಗಿ ಸಬ್ಜೆಕ್ಟ್ಸ್ ನೋಡಿ, ಹೆಡ್ಡಿಂಗ್ ನೀಟಾಗೆ ಕಣ್ಣಾಯಿಸಿ ನೀವು ಯು ಆರ್ ರೈಟಿಂಗ್ ದ ಮ್ಯಾಥಮೆಟಿಕ್ಸ್ ಪೇಪರ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಇಸ್ ಇನ್ ಹ್ಯಾಂಡ್. ದೆನ್ ಟೇಕ್ ದಟ್ OMR ಶೀಟ್. ನಾವು ಹೌ ಟು ಫಿಲ್ ಇಟ್, ವಾಟ್ ಟೈಪ್ ಆಫ್ ಪೆನ್? ಇವಾಗ ನನ್ನ ಹತ್ರ ಜೆಲ್ ಪೆನ್ ಇದೆ, ಆಯಿತಾ. ಜೆಲ್ ಪೆನ್ನಲ್ಲಿ ಮಾಡಲೇಬಾರ್ದು, ಯು ಶುಡ್ ನಾಟ್ ಫಿಲ್ ಇನ್ ದ ಜೆಲ್ ಪೆನ್. ಯಾಕೆ ಮಾಡಬಾರ್ದು? ಜೆಲ್ ಪೆನ್ ಒನ್ಸ್ ಯು ರೈಟ್ ಇಟ್ ವಿಲ್ ಇಂಕ್ ವಿಲ್ ಕಮ್ ಔಟ್. ಅದಕ್ಕೆ ಜೆಲ್ ಪೆನ್ನಲ್ಲಿ ಯಾವುದನ್ನು ನೀವು ಮಾಡಬಾರ್ದು. ವೆದರ್ ಇಟ್ ಈಸ್ ಇಂಕ್ ಪೆನ್ ಆ್ಯಂಡ್ ಜೆಲ್ ಪೆನ್, ಇಟ್ ಈಸ್ ನಾಟ್ ಅಲೌಡ್. ಯಾವುದೇ ಕಂಪನಿ, ಇಟ್ ಬಿ ಕಾಸ್ಟ್ಲಿಯೆಸ್ಟ್ ಪೆನ್, ನಾಟ್ ಅಲೌಡ್. Now, whatever pen is allowed, but ball pens are allowed. Okay, see, these are all general ball pens. Okay, now how to fill it? Okay, see, ಇದರಲ್ಲೂ ಕೂಡ ವೆರೈಟೀಸ್ ಇದೆ, ಆಯಿತಾ. ನೋಡಿ, ಕೆಲವು ಹಿಂಗೆ ಬರೆದ್ರೆ ಏನಾಗಲ್ಲ, ಕೆಲವು ಹಿಂಗೆ ಬರೆದ್ಬಿಟ್ಟು ನೀವು ಮಾರ್ಕ್ ಮಾಡಿದ್ರೆ, ಕೆಲವು ಪೆನ್ನಂದಲ್ಲೆಲ್ಲ ಚೆನ್ನಾಗಿರೋದಿದೆ, ಕೆಲವ್ರು ಹಿಂಗೆ ಬರೆದ್ಬಿಟ್ಟು ಏನಾಗುತ್ತೆ, ಹಿಂಗೆ ಅಲ್ಲಾಡ್ಸಿದ್ರೆ ಅದೇನೋ ಶೇಡ್ ಹೋಗ್ಬಿಡುತ್ತೆ, ಶೇಡ್ ಆಗಿಬಿಡುತ್ತೆ. ಆ ಥರ ಶೇಡ್ ಆಗಬಾರ್ದು, ಒಳ್ಳೆ ಪೆನ್ನು. ಓಕೆ, ಇಟ್ ಶುಡ್ ಬಿ ಗುಡ್ ಪೆನ್. ಓಕೆ, ನೌ ಲೆಟ್ ಅಸ್ ಕಮ್ ಬ್ಯಾಕ್ ಹೌ ಟು ಫಿಲ್. ಓಕೆ, ಸಿ now for the first question answer is A ಅನ್ಕೊಳ್ಳಿ. ನೀವು ಏನ ವಿಲ್ ಗೋ ಆ್ಯಂಡ್ ಫಿಲ್ ಇಟ್ ಫುಲ್ಲಿ, ಕಂಪ್ಲೀಟ್ಲಿ ಫಿಲ್ ಮಾಡ್ತೀರಾ ಎ, ಆಯಿತಾ. ನೆಕ್ಸ್ಟ್ ಕ್ವಶನ್ ಓದ್ತೀರಾ, ಆನ್ಸರು C ಅಂತೀರಾ.
ಸಿನ ಕರೆಕ್ಟಾಗಿ ಫಿಲ್ ಮಾಡ್ತೀರಾ. ಏನು ಮಾಡಬಾರ್ದು ಅಂತ ತೋರಿಸಿ. ವಾಟ್ ಯು ಶುಡ್ ನಾಟ್ ಡೂ. ಓಕೆ, ವಾಟ್ ಯು ಶುಡ್ ನಾಟ್ ಡೂ ಇಸ್ ಟಿಕ್ ಹಾಕೋದು, ಹಿಂಗೆ ಟಿಕ್ ಹಾಕೋದು ಮಾಡೋಂಗಿಲ್ಲ. ನೆಕ್ಸ್ಟ್ ವಾಟ್ ಯು ಶುಡ್ ನಾಟ್ ಡೂ, ಸುಮ್ಮನೆ ಹಿಂಗೆ ಒಂದು ಡಾಟ್ ಇಟ್ಬಿಟ್ಟು ಹೋಗ್ಬಿಡೋದು, ಒಂದೇ ಒಂದು ಡಾಟ್ ಇಟ್ಬಿಟ್ಟು ಹೋಗ್ಬಿಡೋದು. ಇನ್ನೊಬ್ರು ಕೆಲವ್ರು ಮಾಡ್ತಾರೆ ಈ ಥರ ಇಂಟು ಹಾಕ್ಬಿಡೋದು, ಖುಷಿ ಹಿಂಗೆ ಇಂಟು ಹಾಕೋದು ಅವ್ರಿಗೆ. ಇನ್ನೂ ಕೆಲವರು ಮುಂದೆ ಹೋಗ್ಬಿಟ್ಟು 2 ಆಪ್ಷನ್ ಹಾಕ್ಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂದ್ಬಿಟ್ಟು ಒಂದೇ ಕ್ವಶನ್ಗೆ 2 ಆನ್ಸರ್ ಹಾಕ್ತಾರೆ. ಹಿಂಗೆ ಒಂದು ರೌಂಡು, ಇದಕ್ಕೂ ಒಂದು ರೌಂಡು. ಸೊ ದಿಸ್ ಇಸ್ ರಾಂಗ್ ಟೈಪ್, ದಿಸ್ ಇಸ್ ರಾಂಗ್ ಟೈಪ್, ದಿಸ್ ಇಸ್ ರಾಂಗ್, ದಿಸ್ ಇಸ್, ಈ ಥರ ನೀವು ಹಾಕಿದ್ರೆ ವ್ಯಾಲ್ಯೂಯೇಷನ್ನೇ ಆಗಲ್ಲ. ವ್ಯಾಲ್ಯೂಯೇಷನ್ ವಿಲ್ ನಾಟ್ ಬಿ ಡನ್, ಅದು ಕೌಂಟೇ ತಗೊಳ್ಳಲ್ಲ. ಸೊ ಕರೆಕ್ಟ್ ಮೆಥಡ್ ಈಸ್ ಫುಲ್ ರೌಂಡ್, ಆಮೇಲೆ ಅರ್ಧ ರೌಂಡ್ ಹಾಕಿ ಬಿಟ್ಬಿಡೋದಲ್ಲ ಖುಷಿಗೆ, ಅರ್ಧ ರೌಂಡು ಇನ್ನೇನೋ ಆಮೇಲೆ ಹಿಂಗೆ ಮಾತ್ರ ಮಾಡೋದು, ಆಯಿತಾ? ಅಲ್ಲ, ಫುಲ್ಲಿ ರೌಂಡು, ನೀಟಾಗಿ ರೌಂಡು. ಓಕೆ, ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಕ್ಲೀನಾಗಿ ರೌಂಡ್ ಹಾಕ್ಬೇಕು. ಅದು ರೌಂಡಾಗಿ ನೋಡಿ 2 ಹಾಕಿದ್ದೀನಿ ತಪ್ಪು, ಈ ಥರ 2 ಹಾಕಬಾರ್ದು. ಒಂದು ಆನ್ಸರ್ಗೆ ಒಂದೇ ಕ್ವಶನ್ನು, ಸಾರಿ, ಒಂದು ಕ್ವಶನ್ಗೆ ಒಂದೇ ಆನ್ಸರು ನೀವು ಮಾರ್ಕ್ ಮಾಡಬೇಕು. ಸೊ ಆಮೇಲೆ ಇನ್ನೊಂದು, ನೀವು ಇಲ್ಲಿ ಮಾಡ್ತಾ ಏನಾಗುತ್ತೆ ಒಂದೊಂದ್ಸತಿ ಸೆಕೆಂಡ್ ಕ್ವಶನ್ ಬಿಟ್ಬಿಡ್ತೀರಾ, ಆಮೇಲೆ ಮಾಡೋಣ ಅಂತ ಸಡನ್ನಾಗಿ ಥರ್ಡ್ ಓದಬೇಕಾದ್ರೆ ಥರ್ಡ್ಗೆ ಮಾರ್ಕ್ ಮಾಡಿಬಿಟ್ಟು ಸೆಕೆಂಡ್ ಮಾರ್ಕ್ ಮಾಡಿಬಿಟ್ಟಿರ್ತೀರಾ. ಸೊ ಬಿ ವೆರಿ ಕೇರ್ಫುಲ್ ವೆನ್ ಯು ಮಾರ್ಕ್. ಕ್ವಶನ್ ನಂಬರ್ ನೋಡಿಕೊಂಡು ಅದು ನೇರಕ್ಕೆ ಇದ್ದೀರಾ, ಯಾವುದಾದ್ರು ಕೆಲವು ಬಿಟ್ಟಿದ್ರೆ ಆಮೇಲೆ ಮಾಡೋಣ ಅಂತ ಬಿಟ್ಟಿದ್ರೆ ಬಿ ವೆರಿ ಕೇರ್ಫುಲ್ ವೆನ್ ಯು ಮಾರ್ಕ್. ಈ ಥರ ಇದ್ದಾಗ ಒಂದು ಸ್ವಲ್ಪ ಎಲ್ಲ ನೋಡೋ ಕಣ್ಣು ಒಂಥರ ಆಗ್ತಿರುತ್ತೆ, ಏನಪ್ಪ ಹಿಂಗೆ ಎಲ್ಲಿ ಡಾಟ್ ಇದೆ ಅಂತ ಫುಲ್ ಕನ್ಫ್ಯೂಸ್ ಆಗ್ತಿರುತ್ತೆ. ಇನ್ನೂ ಸಿಂಪಲ್ ಬೇಕಾದ್ರೆ ಒಂದು ಸ್ಕೇಲ್ ಇಟ್ಕೊಳ್ಳಿ, ಒಂದು ಸ್ಕೇಲ್ ಇಟ್ಕೊಂಡು ಬೇಕಿದ್ರೆ ಒಳ್ಳೆ ಸ್ಕೇಲ್ ಇಟ್ಕೊಂಡು ನೋಡಿ, ಹಿಂಗೆ ಬೇಕಾದ್ರೆ ಮಾಡ್ಕೊಂಡು ಹೋಗಿ ಒಂದು ಆದಮೇಲೆ ಒಂದು. ಸೊ ಮಿಸ್ ಆಗದಿರೋ ಥರದ್ದು ನೀವು ಹಿಂಗೆ ಮೂವ್ ಮಾಡ್ಕೊಂಡು ಹೋಗ್ಬೋದಲ್ವಾ, ಮಿಸ್ ಆಗಲ್ಲ ಅವಾಗ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋದು. ಸೊ ಮೇಕ್ ಶ್ಯೂರ್, ಅದಕ್ಕೆ ಇದು ತುಂಬ ಚೆನ್ನಾಗಿಲ್ಲ ಅಂದರೆ ಹಿಂಗೆ ಸ್ಕೇಲ್ ಹಾಕಿದಾಗ ಹಿಂಗೆ ಮಾರ್ಕ್ ಆಗಿಬಿಡುತ್ತೆ. ಓಕೆ, ಆಮೇಲೆ ಓಕೆ, ಮೇಕ್ ಶ್ಯೂರ್ ದಟ್ ಯು ಡೋಂಟ್ ಮಿಸ್ ಎನಿ ಕ್ವಶನ್. ಆಮೇಲೆ ವಿ ನೋ ದೇರ್ ಇಸ್ ನೆಗೆಟಿವ್ ಮಾರ್ಕಿಂಗ್. ಸೊ ನಿಮ್ಗೆ ಏನೋ ಗೊತ್ತಿಲ್ಲ ಅನ್ಕೊಳ್ಳಿ, ಇಫ್ ಯು ಫೀಲ್ ಯು ಡೋಂಟ್ ನೋ ಎನಿ ಆನ್ಸರ್, ದಟ್ಸ್ ಓಕೆ, ಮಾರ್ಕ್ ಸಮಥಿಂಗ್ ಆ್ಯಂಡ್ ಕಮ್. ಇಟ್ ಮೇ ಬಿ ರಾಂಗ್, ಇಟ್ ಮೇ ಬಿ ರೈಟ್. ಸೊ ಏನಾದರೂ ಒಂದು ಮಾರ್ಕ್ ಮಾಡಿ ಸುಮ್ಮನೆ ಬಿಟ್ಬಿಡಬೇಡಿ, ನಂಗೆ ಆನ್ಸರ್ ಗೊತ್ತಿಲ್ಲ ಅಂತ ಬಿಟ್ಬಿಡಬೇಡಿ. ಯು ಹ್ಯಾವ್ ಟು ಫಿಲ್ ಇಟ್. ಓಕೆ, ಸೊ ಐ ಟೋಲ್ಡ್ ಯು ಅಗೇನ್ ಫುಲ್ ರೌಂಡು, ಆಯಿತಾ? ಆಮೇಲೆ ಇನ್ನೊಂದು ಕನ್ಫ್ಯೂಷನ್ ಬರುತ್ತೆ, ಏನಂದರೆ ಫಾರ್ ಎಕ್ಸಾಂಪಲ್ಲು ಒಂದು 4-5 ಕ್ವಶನ್ ಎ ಅಂತಲೇ ಆನ್ಸರ್ ಬರುತ್ತೆ. ಆಮೇಲೆ ನಿಮಗೆ ಡೌಟ್ ಆಗಿಬಿಡುತ್ತೆ, ಇದೇನಪ್ಪ ಕರೆಕ್ಟಾ ತಪ್ಪ ಅಂತ. ಆ ಥರ ಏನೂ ಇರಲ್ಲ. ಓಕೆ, ಯು ಮೇ ಗೆಟ್ ಈವನ್ 10 ಎ ಆನ್ಸರ್ ಇದ್ರೂ ಇರ್ಬೋದು, ಅಥವಾ ಒಂದು ಎ, ಒಂದು ಬಿ, ಒಂದು ಸಿ ಇರ್ಬೋದು. ಸೊ ಹಿಂಗಾದರೂ ಇರ್ಬೋದು. ಸೊ ಡೋಂಟ್ ವೆರಿ ಅಬೌಟ್ ದ ಪ್ಯಾಟರ್ನ್. ಕೆಲವರು ಹೇಳ್ತಾರೆ ಸರ್ 10 ಎ ಬರಲೇಬೇಕು, 10 ಬಿ ಇರಲೇಬೇಕು, 10 ಸಿ 10 ಡಿ ಇರಲೇಬೇಕು ಅಂತ. ಆ ಥರ ಏನೂ ಇಲ್ಲ. your 15 answers may be option A, your option B may be only answer for 5 questions. So don't get confused with those things. Whatever is the answer, just mark. Let the pattern be ಹೆಂಗಾರು ಇಟ್ಕೊಳ್ಳಿ, ಎಷ್ಟು AR ಇಟ್ಕೊಳ್ಳಿ, ಎಷ್ಟು BR ಇಟ್ಕೊಳ್ಳಿ, ಎಷ್ಟು ಏನಾರು ಇಟ್ಕೊಳ್ಳಿ. Okay, so make sure that you are filling all the 40 questions in your OMR sheet. Same thing goes to all your 3 sheets. Okay, so I told you when you're writing one, don't keep one more below. What will happen when you keep below? When you write ಈ ಥರ ನೀವು ಆಮೇಲೆ ತುಂಬ ಒತ್ತೆಲ್ಲ ಬರಿಬೇಡಿ, ಫಿಲ್ ಮಾಡಿದ್ರೆ ಆಯಿತು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಮಾರ್ಕ್ ಆಗುತ್ತೆ, ಇಲ್ಲಿ ಚೆನ್ನಾಗಿದೆ ಕ್ವಾಲಿಟಿ ಇದು, ಆದರೂ ಸ್ವಲ್ಪ ಮಾರ್ಕ್ ಆದರೆ ರಿಸ್ಕು. ಓಕೆ, ಸೊ ಬೆಟರ್ ಯು ನಾಟ್ ಕೀಪ್ ಎನಿ OMR ಶೀಟ್ ಬಿಲೋ ದಿಸ್. ಟೇಕ್ ಎ ಗುಡ್ ಪ್ಯಾಡ್, ಒಂದು ಪ್ಯಾಡ್ ತೊಗೊಂಡೋಗಿ, ಒಳ್ಳೆ ಪ್ಯಾಡ್ ತೊಗೊಂಡೋಗಿ. ಆಮೇಲೆ ಪ್ಯಾಡಲ್ಲಿ ಏನೇನೋ ಬರೆದಿರೋದು, ಸ್ಟಾರ್ ಅಂತ ಹಾಕಿರೋದು, ಅದ್ರಲ್ಲಿ ಸ್ಟಿಕ್ಕರ್ ಅಂಟಿಸಿರೋದು, ಈ ಥರ ಟೇಕ್ ಎ ಕ್ಲೀನ್ ನ್ಯೂ ಪ್ಯಾಡ್. ಗೋ ಪರ್ಚೇಸ್, ಡೋಂಟ್ ಹ್ಯಾವ್ ಪ್ಯಾಡ್, ಗೋ ಪರ್ಚೇಸ್ ಎ ನ್ಯೂ ಪ್ಯಾಡ್. ಓಕೆ, ಸೊ ದಿಸ್ ಈಸ್ ಅಬೌಟ್ ಫಿಲ್ಲಿಂಗ್ ದ OMR ಶೀಟ್. ವಾಟ್ ಯು ಶುಡ್ ನಾಟ್ ಡೂ, ಒನ್ ಮೋರ್ ಥಿಂಗ್. ಹಿಂಗೆ ಮೇಡಮ್ ತಗೊಳ್ಳಿ ಮೇಡಮ್ ಅಂತ ಬರೆದಾದ್ಮೇಲೆ ಟೇಕ್ ಮೇಡಮ್, ಯು ಶುಡ್ ನಾಟ್ ಫೋಲ್ಡ್ ಲೈಕ್ ದಿಸ್. ಅಥವಾ ಹಿಂಗೆ ಮಲ್ಕೊಂಡು ಹಂಗೆ ಎಕ್ಸಾಮ್ ಎಲ್ಲ ಆದಮೇಲೆ ಹಿಂಗೆ ಮಲ್ಕೊಳೋದು, ಹಿಂಗೆ ಹೋಗ್ಬಿಟ್ಟಿರುತ್ತೆ, ಮಲ್ಕೊಂಡು ಅದ್ರ ಮೇಲೆ ಹಿಂಗೆ ಮಲ್ಕೊಳ್ಳೋದು, ಇನ್ನೆಂಗೋ ಮಾಡೋದು, ಬೋರ್ ಆಗ್ತಿದೆ ಅಂತ ಇನ್ನೇನೋ ಟ್ರೈ ಮಾಡೋದು, ಹಿಂಗೆ ರಾಕೆಟ್ಟು, ಈ ಥರ ಏನೂ ಮಾಡಬಾರ್ದು. ಓಕೆ, ಇಟ್ ಶುಡ್ ಬಿ ನೋಡಿ ಹೆಂಗೆ ಕೊಡ್ತಾರೆ ಹಂಗೆ ನೀಟಾಗಿರಬೇಕು, ನೀಟಾಗಿ ವಾಪಸ್ ಕೊಡಬೇಕು. ಓಕೆ, ಮೇಕ್ ಶ್ಯೂರ್ ವೆನ್ ಯು ಗಿವ್ ಇಟ್, ಅಗೇನ್ ಐ ಆಮ್ ಟೆಲ್ಲಿಂಗ್, ಮೇಕ್ ಶ್ಯೂರ್ ಸ್ಟೂಡೆಂಟ್ ಸೈನ್, ನಿಮ್ಮ ಸೈನ್ ಏನಿದೆ ಈ ಬಾಕ್ಸಲ್ಲೇ ಹಾಕಬೇಕು, ನಿಮ್ಮ ಸೈನ್ ಏನಿದೆ. ಆಮೇಲೆ ಸೈನ್ಗಳು ನೀವು ನೋಡಿದ್ದೀನಿ, ಕೆಲವ್ರದ್ದು ಏನೇನೋ ಸೈನ್ ಹಾಕೋದು. ನಿಮ್ಗೆ ಸೈನ್ ಗೊತ್ತಿಲ್ಲ ಅಂದರೆ ನಿಮ್ಮ ಹೆಸರೇ ಬರೀರಿ, ಸುಮ್ಮನೆ ಏನೇನೋ ಹಾಕ್ಬೇಡಿ. ಸ್ಟಾರು ನೋಡಿ, ಹಿಂಗೆ ಸ್ಟಾರ್ ರಾಜೇಶ್ ಇನ್ನೇನೋ ಹಾಕೋದು. ಆಮೇಲೆ ಇನ್ನೂ ಕೆಲವರು ನೋಡಿದ್ದೀನಿ, ಏನೇನೋ ಬಾಯಿಗೆ ಬಂದಂಗೆ ಈ ಥರ ಈ ಥರ ಡಾಶ್, ಈ ಥರ ಸ್ಟೈಲಿಶು, ಏನೋ ನೀವು ಸಿನಿಮಾ ಆ್ಯಕ್ಟ್ರು ಹಾಕಲ್ಲ ಆ ಥರ, ಈ ಥರ ಹಿಂಗೆ. ಆಮೇಲೆ ಹಿಂಗೆ ಫುಲ್ ಏನೇನೋ ಮಾಡಿಬಿಡೋದು. ಸಿಂಪಲ್ಲಾಗಿ ಕ್ಲಿಯರಾಗಿ, ಆಯಿತಾ? ನಿಮ್ಮ ಹೆಸರು ಬರೀರಿ, ಇಲ್ಲ ನಿಮ್ಗೊಂದು ಸೈನ್ ಇದ್ದರೆ ನೀಟಾಗೆ ಅದನ್ನು ಹಾಕಿ, ರಾಜೇಶ್. ಓಕೆ, ರಾಜೇಶ್ ಭಟ್ ನಾನು ಹಿಂಗೆ ಬರದೆ, ಅಷ್ಟೇ ನಂದು. ನೀವು ಇನ್ನೂ ಇದನ್ನು ಡೆಕೋರೇಟ್ ಮಾಡೋದು ಇನ್ನೇ ಹಿಂಗೆ ಡಾಟು, ಆಮೇಲೆ ಹಾರ್ಟ್, ಕೆಲವರು ಹಾರ್ಟು, ಇದೆಲ್ಲ ಏನು ಹಾಕ್ಬೇಡಿ. ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಡೂಯಿಂಗ್ ದಟ್ ಇಸ್ ಐ ಆಮ್ ಟೆಲ್ಲಿಂಗ್. ಬಿ
ಸಿಂಪಲ್ ಅಷ್ಟೇ ಆಯಿತಾ. ಆಮೇಲೆ ಇಲ್ಲೇ ನೋಡಿ ಇಲ್ಲೆಲ್ಲ ಬರೆಯೋದು, ಇಲ್ಲೇನೋ ಸಾಲ್ವ್ ಮಾಡೋದು, a ಮೈನಸ್ ಬಿ a ಪ್ಲಸ್ ಬಿ ಈ ಥರ ಎಲ್ಲ ಮಾಡಿದೆಲ್ಲ ಮಾಡ್ಕೊಡ್ದು. ಫುಲ್ ಕ್ಲಿಯರ್ ಆಗಿರಬೇಕು ಒ ಎಮ್ ಆರ್ ಶೀಟು, ಏನು ಮಾಡಬಾರ್ದು. ಒ ಎಮ್ ಆರ್ ಶೀಟಲ್ಲಿ ಇದೆಲ್ಲ ರೆಡಿಯಾಗಿರುತ್ತೆ, ಇದು ಮಾತ್ರ ಫಿಲ್ ಮಾಡ್ತೀರಾ, ಇಲ್ಲೊಂದು ಸೈನ್ ಇರುತ್ತೆ, ಇನ್ವಿಜಿಲೇಟರ್ ಸೈನ್ ಇರುತ್ತೆ, ಇಷ್ಟು ಬಿಟ್ಟರೆ ಇದ್ರ ಮೇಲೆ ಏನೂ ಇರಬಾರ್ದು, ಒಂದು ಡಾಟ್ ಕೂಡ ಇರಬಾರ್ದು ಇದ್ರ ಮೇಲೆ, ಕ್ಲಿಯರ್ ಆಗಿರಬೇಕು. ಆಮೇಲೆ ಹಿಂದೆ ಇಲ್ಲೂ ಕೂಡ ಸಾಲ್ವ್ ಮಾಡೋದು, ಇಲ್ಲೂ ಕೂಡ ಮ್ಯಾಕ್ಸು ಟೆನ್ಷನ್ ಆಗಿಬಿಟ್ಟು ಇಲ್ಲಿ a ಪ್ಲಸ್ ಬಿ a ಮೈನಸ್ ಬಿ ಆಯಿತಾ, tan 35 tan 30 ಡಿಗ್ರಿ ಎಷ್ಟು ಇಲ್ಲೆಲ್ಲ ಟೇಬಲ್ ಹಾಕ್ಕೊಂಡು ಏನು ಮಾಡಬಾರ್ದು. ಅಗೇನ್ ಐ ಆಮ್ ಟೆಲಿಂಗ್ ಇಟ್ ಶುಡ್ ಬಿ ಕ್ಲಿಯರ್ ಆ್ಯಂಡ್ ನೀಟ್. ಓಕೆ, ಸೊ 3 ಶೀಟ್ಸು ಮಾಡಿಬಿಟ್ಟು ಇದೇ ಥರ ಲ್ಯಾಂಗ್ವೇಜ್ ಕೂಡ ನೋಡಿಕೊಂಡು ವೆನ್ ಯು ರೈಟಿಂಗ್ ಸೋಷಲ್ ಫಿಲ್ ದ ಸೋಷಲ್ ಒ ಎಮ್ ಆರ್ ಶೀಟ್, ವೆನ್ ಯು ರೈಟಿಂಗ್ ಸೈನ್ಸ್ ಫಿಲ್ ದ ಸೈನ್ಸ್ ಒ ಎಮ್ ಆರ್ ಶೀಟ್. ಯಾಕಂದರೆ ನಿಮ್ಮ ಬೆಂಚಲ್ಲಿ ಯಾರು ಕೂತ್ಕೊಳ್ಳಲ್ಲ, ತುಂಬ ಜಾಗ ಇರುತ್ತೆ, ನೀಟಾಗಿ ಸೈಡ್ ಎತ್ತಿಟ್ಬಿಡಿ. ಒಂದು ಬೆಂಚಲ್ಲಿ ಒಬ್ಬರೇ ಕೂತ್ಕೊಳ್ಳೋದು, ಸೈಡಲ್ಲಿ ನೀಟಾಗಿ ಸೈಡಲ್ಲಿ ಎತ್ತಿಡಿ. ಆಮೇಲೆ ಸೈಡಲ್ಲಿ ಎತ್ತಿಟ್ಬಿಟ್ಟು ಗಾಳಿಗೆ ಆರೋಗ್ಬಿಡುತ್ತದೆ ಎಲ್ಲೆಲ್ಲೋ, ಇಡಬೇಕಾದ್ರೆ ನೀಟಾಗಿದ್ರು ಅದರಿಂದ ಫ್ಲ್ಯಾಟ್ ಆಗಿರೋ ಟೇಬಲ್ ಮೇಲೆ ಇಟ್ಟು, ಬೆಂಚ್ ಮೇಲೆ ಯಾವತ್ತೂ ಈ ಥರ ಇದೆ ಬೆಂಚ್ ಮೇಲೆ ಇಡಕ್ಕೆ ಹೋಗ್ಬಿಡಿ, ನಿಮ್ಮ ಟೇಬಲ್ ಮೇಲೆ ಇಡಿ. ಮೇಲೆ ಒಂದು ಚಿಕ್ಕ ಜಾಮಿಟ್ರಿ ಬಾಕ್ಸ್ ಅಂತಂದಿರ್ತಲ್ಲ ಅದನ್ನ ಇಡಿ ನೀಟಾಗಿ. ಆಮೇಲೆ ಜಾಮಿಟ್ರಿ ಬಾಕ್ಸ್ ನೀಟಾಗಿರಲಿ, ಅದು ಅಡಿ ಗಲೀಜೆಲ್ಲ ಇದೆ, ಗಲೀಜ್ ಇಲ್ಲಿ ಮೆತ್ಕೊಂಡ್ಬಿಡುತ್ತೆ. ಓಕೆ, ಬೆಟರ್ ಯು ಟೇಕ್ ಎ ಪೌಚ್ ವಿಟ್ ಈಸ್ ಟ್ರಾನ್ಸ್ಪರೆಂಟ್ ಪೌಚು, ಯಾಕಂದರೆ it is always better to keep transparent pouch. Okay, ಆಮೇಲೆ ಮೇಕ್ ಶ್ಯೂರ್ ದಟ್ ದೇರ್ ಇಸ್ ನಥಿಂಗ್ ಇನ್ ಯುವರ್ ಪಾಕೆಟ್. ಪೇಪರ್, ಬಸ್ ಟಿಕೆಟ್ ಕೂಡ ಇರಬಾರ್ದು, ನೋ ಬಸ್ ಟಿಕೆಟ್ ಆಲ್ಸೋ ಇನ್ ಯುವರ್ ಪಾಕೆಟ್. ಆ್ಯಂಡ್ ಮನಿ ಆಲ್ಸೋ ಬೇಡ, ದುಡ್ಡು ಕೂಡ ಬ್ಯಾಗಲ್ಲಿ ಇಟ್ಬಿಟ್ಟು ಬನ್ನಿ, ದುಡ್ಡು ಇದ್ದರೆ ಆ ಥರ. ಇವು ಇದ್ರೂ ಕೂಡ ಚಿಂತೆ ಇಲ್ಲ, ಬಟ್ ಮೇಕ್ ಶ್ಯೂರ್ ನಥಿಂಗ್ ಇಸ್ ಇನ್ ಯುವರ್ ಪಾಕೆಟ್. ಓಕೆ, ಸೊ ದೀಸ್ ಥಿಂಗ್ಸ್ ಯು ಶುಡ್ ರಿಮೆಂಬರ್. ಆ್ಯಂಡ್ ಎನಿ ವರ್ಕಿಂಗ್ ಯು ಶುಡ್ ವರ್ಕ್ ಇನ್ ಯುವರ್ ಕ್ವಶನ್ ಪೇಪರ್, ದಟ್ ಟು ಇನ್ ದ ಎಂಡ್. All subjects 3 sheets, extra sheets are given so that you can work out there. Okay, so these are the things you should remember. Okay, make sure these things you not forget. ಅಲ್ಲೂ ಇಲ್ಲೂ ಏನೋ ಒಂದು ಮಿಸ್ ಆಯ್ತಪ್ಪ, ಏನೋ ಒಂದು ಡಬಲ್ ಮಾರ್ಕ್ ಹಾಕ್ಬಿಟ್ರಿ ಅಂದ್ರೂ ಕೂಡ ಯು ಟಾಕ್ ಟು ಇನ್ವಿಜಿಲೇಟರ್ ಆ್ಯಂಡ್ ಡೋಂಟ್ ಟೇಕ್ ವೈಟ್ನರ್. ನೋ ಬಡಿ ಇಸ್ ಅಲೋ ಟು ಟೇಕ್ ವೈಟ್ನರ್ ಕಲರ್. ಆಮೇಲೆ ಶೈನಿಂಗ್ ಗ್ಲಿಟರಿ ಪೆನ್ನಲ್ಲಿ ಕೆಲವು ಗ್ಲಿಟ್ಲರ್ಲಾಗಿ ಆನ್ಸರ್ ಮಾಡ್ತೀನಿ ಅಂತೆಲ್ಲ, ಬಾಲ್ ಪೆನ್ ಅಷ್ಟೇ. ಬಾಲ್ ಪೆನ್ನು ಬ್ಲ್ಯಾಕ್ ಅಥವಾ ಬ್ಲೂ, ನಾನು ಬ್ಲೂ ಯೂಸ್ ಮಾಡ್ತೀನಿ, ಬ್ಲೂ ಯೂಸ್ ಮಾಡ್ಕೊಳ್ಳಿ, ಅಥವಾ ಬ್ಲ್ಯಾಕ್ ನಿಮ್ಮ ಇಷ್ಟ ಯಾವುದಾದ್ರೂ. ಓಕೆ, ದೆನ್ ಇವನ್ ಇಫ್ ದೇರ್ ಇಸ್ ಸಮ್ ಮಿಸ್ಟೇಕ್, ಏನೋ ಟೆನ್ಷನ್ ಆಯಿತು ಅಂದರೆ ಟೆನ್ಷನ್ ಆಗಬೇಡಿ, ಕಾಮಾಗೆ ತಪ್ಪಾಯಿತು ಅಂದ್ಕೊಳ್ಳಿ, ಕಾಲ್ ಇನ್ವಿಜಿಲೇಟರ್, ಆಸ್ಕರ್ ವಾಟ್ ಟು ಡೂ, ಶಿ ವಿಲ್ ಟೆಲ್ ಯು ದ ರೈಟ್ ಆನ್ಸರ್. ಸಿ ಇಸ್ ದ ರೈಟ್ ಜಡ್ಜ್ ಅಟ್ ದಟ್ ಪ್ಲೇಸ್. ಅವ್ರಿಗೆ ನೀವು ಕೇಳಬೇಕು, ಪಕ್ಕದಲ್ಲಿರೋನಿಗೆ ಹಿಂಗೆ ಮಾಡೋದು ಹಿಂಗೆ ಆಗೋಯ್ತು ಅಂದರೆ ನಿಮ್ಮ ಆಮೇಲೆ ಇಫ್ ಸ್ಕ್ವಾಡ್ ಕಮ್ಸ್ ದೇ ವಿಲ್ ಕ್ಯಾಚ್ ಯು. ಓಕೆ, ಸೊ ಏನೂ ಇಲ್ಲ, ಎನಿ ಕ್ವಶನ್ಸ್ ಡೈರೆಕ್ಟ್ಲಿ ಟು ದ ಸ್ಕ್ವಾಡ್, ಡೈರೆಕ್ಟ್ ನಾಟ್ ಟು ದ ಸ್ಕ್ವಾಡ್, ಡೈರೆಕ್ಟ್ಲಿ ಟು ದ ಇನ್ವಿಜಿಲೇಟರ್ ಇನ್ ಯುವರ್ ರೂಮ್, ಆ್ಯಂಡ್ ನಾಟ್ ಟು ನೀವು ಪಕ್ಕದಲ್ಲಿರೋನಿಗೆ ಹಾಕದಲ್ಲಿರೋನಿಗೆಲ್ಲ ಕೇಳೋದಲ್ಲ. ಓಕೆ, ಆ್ಯಂಡ್ ಮೇಕ್ ಶ್ಯೂರ್ you fill all the thing and you will not leave anything. Okay, so this all the important video I want to tell. So kindly forward it to your friends, let all them get to know how to fill the OMR sheet. Okay.